ಫಸ್ಟ್ ಬಂದು ನಿಮ್ಮ ಆಧಾರ್ ಕಾರ್ಡ್, ನೆಕ್ಸ್ಟ್ ಪ್ಯಾನ್ ಕಾರ್ಡ್ ಹಾಗೂ ನಿಮ್ಮ ಬ್ಯಾಂಕ್ ಪಾಸ್ಬುಕ್. ಸೊ ಕಾರ್ಡ್ಗೆ ನೀವು ಅಪ್ಲೈ ಮಾಡಿ ಅದು ಅಪ್ರೂವಲ್ ಆದ್ಮೇಲೆ ಇಲ್ಲಿ ನಿಮಗೆ 1,000 ರೂಪಾಯಿ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಬಂದು ನಿಮಗೆ ನಿಮ್ಮ ಕಾರ್ಡ್ ಲಿಮಿಟ್ ನ ತೋರಿಸುತ್ತೆ. ಇಲ್ಲಿ ನಾನು UPI ID ಕೊಡ್ತೀನಿ. ಸೊ ಈಗ ಅದನ್ನ ನಾವು ಆಕ್ಟಿವೇಟ್ ಸಹ ಮಾಡೋಣ. ಇದಾದ್ಮೇಲೆ ನಿಮ್ಮ EMI ಕಾರ್ಡ್ ಆಕ್ಟಿವೇಟ್ ಆಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಿಂದೆ ನಾನು ಬಜಾಜ್ ಫೈನಾನ್ಸ್ ಅಲ್ಲಿ ಪರ್ಸನಲ್ ಲೋನ್ ಹೇಗೆ ಅಪ್ಲೈ ಮಾಡೋದು ಅಂತ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೆ. ಆ ವಿಡಿಯೋ ನೀವೇನಾದ್ರೂ ಮಿಸ್ ಮಾಡ್ಕೊಂಡಿದ್ರ ಅಂದ್ರೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೀಟೇಲ್ ಆಗಿ ಚೆಕ್ ಮಾಡಿ. ಸೊ ಆ ವಿಡಿಯೋ ಮಾಡಿದ ನಂತರ ನಿಮ್ಮಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ, ಬಜಾಜ್ ಅವರ EMI ಕಾರ್ಡ್ ಇದೆ ಅಂತೆ, ಅದನ್ನು ಕೂಡ ಅಪ್ಲೈ ಮಾಡಬಹುದಾ, ಅಪ್ಲೈ ಮಾಡೋದಿದ್ರೆ ಹೇಗೆ ಅಪ್ಲೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಸೊ ಯಾರೆಲ್ಲ ಅದನ್ನ ಅಪ್ಲೈ ಮಾಡಬಹುದು, ಈ ಎಲ್ಲಾ ಕ್ವಶನ್ಸ್ ನ ತುಂಬಾ ಜನ ಕೇಳಿದ್ರಿ. ಸೊ ನೀವು ಕ್ವಶನ್ ಕೇಳಿ ಅದ್ರ ಬಗ್ಗೆ ವಿಡಿಯೋ ಮಾಡದೇ ಇರೋಕೆ ಆಗುತ್ತಾ? ಇಲ್ಲ ತಾನೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಹೇಗೆ ಪರ್ಸನಲ್ ಲೋನ್ ಅಪ್ಲೈ ಮಾಡುವಾಗ ಡೀಟೇಲ್ ಆಗಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಲೈವ್ ರೆಕಾರ್ಡಿಂಗ್ ಮುಖಾಂತರ ತಿಳಿಸಿದ್ನೋ, ಅದೇ ರೀತಿ ಈ ಒಂದು ವಿಡಿಯೋದಲ್ಲೂ ಸಹ ಬಜಾಜ್ EMI ಕಾರ್ಡ್ ಗೆ ಹೇಗೆ ನೀವು ಮನೆಯಿಂದಾನೇ ಅಪ್ಲೈ ಮಾಡಬೇಕು, ಏನೆಲ್ಲ ಕಂಡೀಷನ್ಸ್ ಇದೆ, ಏನೆಲ್ಲ ಕ್ರೈಟೀರಿಯಾ ಇದೆ, ಯಾವೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಗೆ ಬೇಕಾಗುತ್ತೆ, ಸೊ ಇದೆಲ್ಲ ಆದ್ಮೇಲೆ ನೀವು ಅಪ್ಲೈ ಮಾಡುವಾಗ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು, ಅದನ್ನೆಲ್ಲ ನಾನು ಮೊಬೈಲ್ ಅಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೂ ಕೂಡ ಎಲ್ಲೂ ಕನ್ಫ್ಯೂಷನ್ ಆಗ್ಬಾರ್ದು, ಅಪ್ಲೈ ಮಾಡುವಾಗ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬಾರ್ದು. ಯಾಕಂದ್ರೆ ನೋಡಿ, ಈ ರೀತಿ ಅಪ್ಲಿಕೇಶನ್ ಹಾಕುವಾಗ ಮೇನ್ ಆಗಿ ರಿಜೆಕ್ಟ್ ಆಗದೆ 2 ರೀಸನ್ ಇಂದ. ಬಂದು ಕಂಪ್ಲೀಟ್ ಆಗಿ ನೀವು ವಿಡಿಯೋನ ನೋಡಲ್ಲ, ಅರ್ಧ ವಿಡಿಯೋ ನೋಡಿ ಹೋಗಿ ಅಪ್ಲೈ ಮಾಡ್ಬಿಡ್ತೀರಾ. ಸೊ ಅಲ್ಲೆಲ್ಲೋ ಒಂದು ಚಿಕ್ಕ ಮಿಸ್ಟೇಕ್ ಆಗಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೆಕೆಂಡ್ ರೀಸನ್ ಬಂದು ಕರೆಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಲ್ಲ. ಸೊ ಯಾವ್ದೋ ಗೂಗಲ್ ಅಲ್ಲಿ ನೋಡಿ ಲಿಂಕ್ ನ ಹೋಗ್ತೀರಾ, ಅಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟ ಮೇಲೂ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಲ್ಲ. ಅದಕ್ಕೆ ನಿಮ್ಗೆ ಈಸಿ ಆಗ್ಲಿ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಜೆನ್ವಿನ್ ಲಿಂಕ್ ನ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಹೇಳುವಂತಹ ಪ್ರೋಸೆಸ್ ನ ನೀವು ಫಾಲೋ ಮಾಡಿ. ಸೊ ವಿಡಿಯೋದಲ್ಲಿ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಹೇಗೆ ಅಪ್ಲೈ ಮಾಡೋದು ಅದೆಲ್ಲ ಹೇಳ್ತೀನಿ. ಇದೆಲ್ಲರದ ಜೊತೆಗೆ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಅದೇನಪ್ಪಾ ಅಂದ್ರೆ, ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ನ ತಗೊಂಡು ಕರೆಕ್ಟ್ ಆಗಿ ಅಪ್ಲೈ ಮಾಡಿದ್ದೀರಾ ಅನ್ಕೊಳ್ಳಿ, ಅಂದ್ರೂ ಸಹ ನಿಮ್ಮ ಅಪ್ಲಿಕೇಶನ್ ಏನಾದ್ರು ರಿಜೆಕ್ಟ್ ಆದ್ರೆ ನಿಮ್ಗೆ ಬಜಾಜ್ EMI ಕಾರ್ಡ್ ಅಪ್ಲಿಕೇಬಲ್ ಆಗಲ್ಲ ಅಂದಾಗ್ಲೂ ಹೇಗೆ ಅದನ್ನ ನೀವು ಅಪ್ಲೈ ಮಾಡಬೇಕು ಅದನ್ನು ಸಹ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮುಂಚೆ ಏನೆಲ್ಲ ನಿಮ್ಗೆ ಡಾಕ್ಯುಮೆಂಟ್ಸ್ ಬೇಕು ಅದನ್ನ ಹೇಳ್ತೀನಿ. ಸೊ ಅದನ್ನ ತೆಗೆದಿಟ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ಜೊತೆಗೆ ಅಪ್ಲೈ ಮಾಡುವಾಗ ನಿಮ್ಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಬಂದು ನಿಮ್ಮ ಆಧಾರ್ ಕಾರ್ಡ್, ನೆಕ್ಸ್ಟ್ ಪ್ಯಾನ್ ಕಾರ್ಡ್ ಹಾಗೂ ನಿಮ್ಮ ಬ್ಯಾಂಕ್ ಪಾಸ್ಬುಕ್. ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಯಾಕೆ ಬೇಕಂದ್ರೆ, ಆ EMI ಕಾರ್ಡ್ ಗೆ ನೀವೇನ್ ಅಪ್ಲೈ ಮಾಡ್ತಿರಲ್ಲ ಅಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಡ್ಬೇಕಾಗುತ್ತೆ, ಅದಕ್ಕೋಸ್ಕರ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಂಡ್ರ, ಬನ್ನಿ ಈಗ ಮೊಬೈಲ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಸೊ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನಿಮ್ಗೆ ಅಪ್ ಟು 3 ಲಕ್ಷದವರೆಗೂ ಕಾರ್ಡ್ ಲಿಮಿಟ್ ಸಿಗುತ್ತೆ. ಆನ್ಯುವಲ್ ಫೀ ಆಗ್ಲಿ ಅಥವಾ ಯಾವುದೇ ರೀತಿಯ ಹಿಡನ್ ಚಾರ್ಜಸ್ ಆಗ್ಲಿ ಇರಲ್ಲ, 0 ಇದೆ. ಕಾರ್ಡ್ ಗೆ ನೀವು ಅಪ್ಲೈ ಮಾಡಿ ಅದು ಅಪ್ರೂವಲ್ ಆದ್ಮೇಲೆ ಆಫ್ಲೈನ್ ಅಲ್ಲಿ ನೀವೇನಾದ್ರೂ ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗ ಅಲ್ಲಿ ನಿಮಗೆ 1,000 ರೂಪಾಯಿ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಎಲ್ಲ ಡೀಟೇಲ್ಸ್ ನೀವು ಈ ಪೇಜ್ ಅಲ್ಲಿ ನೋಡಬಹುದು. ಇಲ್ಲಿ ಈ ಕಾರ್ಡ್ ನ ಬೆನಿಫಿಟ್ಸ್ ಗಳು ಏನಿದೆ ಅದು ಕೂಡ ಕೊಟ್ಟಿದ್ದಾರೆ, ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಈ ಕಾರ್ಡ್ ಇಂದ ನೀವು ಅಮೆಜಾನ್, ಫ್ಲಿಪ್ಕಾರ್ಟ್, ರಿಲಯನ್ಸ್ ಡಿಜಿಟಲ್, ಕ್ರೋಮಾ ಈ ರೀತಿಯ ಬ್ರಾಂಡ್ಸ್ ಅಲ್ಲಿ ಕೂಡ ನೀವು ಶಾಪಿಂಗ್ ನ ಮಾಡಬಹುದು. ಟೋಟಲ್ ಆಗಿ 10 ಲಕ್ಷಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಸ್ ನೀವು EMI ಮೇಲೆ ತಗೋಬಹುದು. ಅಲ್ಲಿ ಫ್ರಿಡ್ಜ್ ಇದೆ, ವಾಷಿಂಗ್ ಮೆಷಿನ್ ಇದೆ, ಲ್ಯಾಪ್ಟಾಪ್ ಇದೆ, ಮೊಬೈಲ್ ಸಹ ಇದೆ, ಇನ್ನು ಹಲವಾರು ಪ್ರಾಡಕ್ಟ್ಸ್ ಗಳು ಇದೆ. ಇಲ್ಲಿ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಬಂದಿರಬಹುದು, ಈ ಒಂದು EMI ಕಾರ್ಡ್ ಗೆ ಅಪ್ಲೈ ಮಾಡುವಾಗ ನಮ್ಮ ಏಜ್ ಲಿಮಿಟ್ ಎಷ್ಟಿದೆ, ಯಾರೆಲ್ಲ ಅಪ್ಲೈ ಮಾಡಬಹುದು, ಅದಕ್ಕೆ ಏನಾದ್ರು ಚಾರ್ಜಸ್ ಕೊಡ್ಬೇಕಾ ಅಂತ. ಆ ರೀತಿಯ ಕ್ವಶನ್ಸ್ ಗೆ ಇಲ್ಲೇ ಆನ್ಸರ್ಸ್ ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಬಂದ್ರೆ ಏಜ್ ಲಿಮಿಟ್ ಎಷ್ಟಿದೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ 21 ವರ್ಷದಿಂದ 65 ವರ್ಷದವರೆಗೆ ಏಜ್ ಲಿಮಿಟ್ ಇಲ್ಲಿ ಇದೆ. ಜೊತೆಗೆ ನೀವು ಕಾರ್ಡ್ ಗೆ ಅಪ್ಲೈ ಮಾಡುವಾಗ ಮಿನಿಮಮ್ ಚಾರ್ಜಸ್ ಅಂತ ಇದೆ. ಇದೆಲ್ಲ ಅಪ್ಲೈ ಮಾಡುವಾಗ ಎಲ್ಲಿ ಹೇಗೆ ಪೇ ಮಾಡಬೇಕು ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ, ಏನು ಟೆನ್ಷನ್ ತಗೋಬೇಡಿ, ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಈಗ ನಾವು ಅಪ್ಲೈ ಮಾಡೋದನ್ನ ನೋಡೋಣ. ಫಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಕೊಟ್ಟು ಸಬ್ಮಿಟ್ ಕೊಡಿ. ನಿಮ್ಮ ಆ ಒಂದು ಮೊಬೈಲ್ ನಂಬರ್ ಗೆ OTP ಬರುತ್ತೆ, ಅದನ್ನ ಕೊಟ್ಟು ಲಾಗಿನ್ ಆಗಿ. ಇಲ್ಲಿ ನೀವು ನಿಮ್ಮ ಪರ್ಸನಲ್ ಡೀಟೇಲ್ಸ್ ನ ಕೊಡ್ಬೇಕಾಗುತ್ತೆ. ನಿಮ್ಮ ಫುಲ್ ನೇಮ್, ಡೇಟ್ ಆಫ್ ಬರ್ತ್, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್, ನೀವು ಇರುವಂತಹ ಏರಿಯಾನ ಪಿನ್ ಕೋಡ್, ಸಿಟಿ. ಇದಾದ್ಮೇಲೆ ಕೆಳಗಡೆ ನೀವು ಸ್ಯಾಲರೈಸ್ಡ್ ಇದ್ದೀರಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಜೊತೆಗೆ ನೀವು ಮೇಲಾ ಫಿಮೇಲಾ, ಈ ಎಲ್ಲ ಡೀಟೇಲ್ಸ್ ನ ಕೊಟ್ಟು ಪ್ರೊಸೀಡ್ ಅಂತ ಕೊಡಿ. ಇಲ್ಲಿ ನೋಡಿ, ನಿಮ್ಮ ಕಾರ್ಡ್ ಲಿಮಿಟ್ ಎಷ್ಟು ಬರುತ್ತೆ ಅದು ಇಲ್ಲೇ ನಿಮ್ಗೆ ತೋರಿಸ್ಬಿಡುತ್ತೆ. ಇಲ್ಲಿ ಏನಾದ್ರೂ ನೀವು ಅಪ್ಲೈ ಮಾಡುವಾಗ ರಿಜೆಕ್ಟ್ ಆದ್ರೆ ಅವಾಗ ಏನ್ ಮಾಡ್ಬೇಕು ಅದನ್ನ ನಾನು ವಿಡಿಯೋ ಕೊನೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ, ಡೋಂಟ್ ವೆರಿ. ಈಗ ನಾವು ಇಲ್ಲಿ ಪ್ರೊಸೀಡ್ ಫಾರ್ ವೆರಿಫಿಕೇಶನ್ ಅಂತ ಕೊಡೋಣ. ಇಲ್ಲಿ ನಿಮ್ಮ ಪರ್ಮಿಷನ್ ಕೇಳುತ್ತೆ, ಅದಕ್ಕೆ ಅಲೋ ಅಂತ ಕೊಡಿ. ಇಲ್ಲಿ ನೋಡಿ, ನಿಮ್ಮ ಸೆಲ್ಫಿ, ಮೊಬೈಲ್ ನಂಬರ್, ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೂ ಅಡ್ರೆಸ್ ಇಲ್ಲಿ ಫಿಲ್ ಆಗುತ್ತೆ, ಅದನ್ನ ಇಲ್ಲಿ ಕನ್ಫರ್ಮ್ ಅಂತ ಕೊಡಿ. ಸೊ ಇಲ್ಲಿ ಬಂದು ನಿಮ್ಗೆ ನಿಮ್ಮ ಕಾರ್ಡ್ ಲಿಮಿಟ್ ನ ತೋರಿಸುತ್ತೆ. ಇಲ್ಲಿ ನನಗೆ 1,34,000 ಕಾರ್ಡ್ ಲಿಮಿಟ್ ತೋರಿಸ್ತಿದೆ.
ಜೊತೆಗೆ ಇಲ್ಲಿ ಜಾಯ್ನಿಂಗ್ ಫೀ ಕೂಡ ಇದೆ. ಸೊ ಅದೇ ನಾನು ವಿಡಿಯೋ ಮೊದಲಿಗೆ ಹೇಳಿದ್ನಲ್ಲ ಜಾಯ್ನಿಂಗ್ ಫೀಸ್ ಕೊಡ್ಬೇಕು ಅಂತ, ಅದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ನೋಡಿ. ಅದು ಬಂದು 530 ರೂಪಾಯಿ. ಅದನ್ನ ನೀವು ಇಲ್ಲಿ ಕಟ್ಬೇಕಾಗುತ್ತೆ. ಇದು ಬಂದು ಒನ್ ಟೈಮ್ ಪೇಮೆಂಟ್ ಅಷ್ಟೇನೆ. ಅದಾದ್ಮೇಲೆ ನೀವು ಕಾರ್ಡ್ ನ ಫ್ರೀ ಆಗಿ ಯೂಸ್ ಮಾಡಬಹುದು. ಮತ್ತೆ 550 ರೂಪಾಯಿ ಕಟ್ಟುವ ಅವಶ್ಯಕತೆ ಇಲ್ಲ. ಇಲ್ಲಿ ಕೆಳಗಡೆ ಪ್ರೊಸೀಡ್ ಫಾರ್ ಪೇಮೆಂಟ್ ನ ಕ್ಲಿಕ್ ಮಾಡಿ. ಇಲ್ಲಿ ನೀವು ಬೇಕಾದ್ರೆ ಪೇಮೆಂಟ್ ನ ಕಾರ್ಡ್ ಮುಖಾಂತರ UPI ಮುಖಾಂತರ ಮಾಡಬಹುದು. ನಾನು ಇಲ್ಲಿ UPI ಅಂತ ಸೆಲೆಕ್ಟ್ ಮಾಡ್ತೀನಿ. UPI ನಲ್ಲಿ ಫೋನ್ ಪೇ ನ ಸೆಲೆಕ್ಟ್ ಮಾಡಿ ಇಲ್ಲಿ ನಾನು UPI ID ಕೊಡ್ತೀನಿ. ನಂತರ ಇಲ್ಲಿ ಟಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡಿ. ಇದಾದ್ಮೇಲೆ ಸ್ವಲ್ಪ ವೇಟ್ ಮಾಡಿ, ನಿಮ್ಮ ಪೇಮೆಂಟ್ ಪ್ರೋಸೆಸ್ ಆಗುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ನೀವೇನ್ ಪೇಮೆಂಟ್ ಮಾಡ್ತಿರಲ್ಲ ಅದು ಬಂದು ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಅಂತ ಇರಬೇಕು. ಇಲ್ಲಿ ಏನಾದ್ರು ಪೇಮೆಂಟ್ ಮಾಡುವಾಗ ಬೇರೆ ಹೆಸರು ಬಂದ್ರೆ ಅಲ್ಲಿ ಪೇ ಮಾಡೋಕೆ ಹೋಗ್ಬೇಡಿ. ಅದಕ್ಕೆ ಹೇಳಿದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಲಿಂಕ್ ಕೊಟ್ಟಿದ್ದೀನಿ ಅದನ್ನ ಯೂಸ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯ ಯಾವುದೇ ತೊಂದರೆ ಆಗಲ್ಲ. ಇದಾದ್ಮೇಲೆ ಇಲ್ಲಿ ಡನ್ ಅಂತ ಕೊಡಿ. ಇಲ್ಲಿ ನೋಡಿ ನಿಮ್ಮ ಕಾರ್ಡ್ ನಂಬರ್, ಅದರ CVV ಡೀಟೇಲ್ಸ್ ಎಲ್ಲ ಇಲ್ಲಿ ನಿಮ್ಗೆ ತೋರಿಸುತ್ತೆ. ನಿಮ್ಗೇನೋ ಕಾರ್ಡ್ ಜನರೇಟ್ ಆಯ್ತು, ಅದನ್ನ ಯೂಸ್ ಮಾಡ್ಬೇಕಂದ್ರೆ ಆ ಒಂದು ಕಾರ್ಡ್ ಆಕ್ಟಿವ್ ಇರಬೇಕಾ? ಇಲ್ಲಿವರೆಗೂ ನಾವೇನಾದ್ರೂ ಆ ಒಂದು ಕಾರ್ಡ್ ನ ಆಕ್ಟಿವೇಟ್ ಮಾಡಿದ್ವಾ? ಮಾಡಿಲ್ಲ. ಸೊ ಈಗ ಅದನ್ನ ನಾವು ಆಕ್ಟಿವೇಟ್ ಸಹ ಮಾಡೋಣ. ಅದಕ್ಕೆ ನೀವು ಇಲ್ಲಿ ಆಕ್ಟಿವೇಟ್ ನಾವು ಅಂತ ಕೊಡಿ. ಇಲ್ಲಿ ಬಂದು ನಿಮ್ಮ ಬ್ಯಾಂಕ್ ಅಕೌಂಟ್ ನ ಡೀಟೇಲ್ಸ್ ಕೊಡ್ಬೇಕು. ಅಂದ್ರೆ ನಿಮ್ಮ ಫುಲ್ ನೇಮ್, IFSC ಕೋಡ್, ಅಕೌಂಟ್ ನಂಬರ್, ನಿಮ್ಮ ಅಕೌಂಟ್ ಟೈಪ್ ಯಾವ್ದಿದೆ, ಸೇವಿಂಗ್ಸ್ ಇದೆನೋ ಅಥವಾ ಕರೆಂಟ್ ಇದೆನೋ, ಎಲ್ಲ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡಿ ಪ್ರೊಸೀಡ್ ಅಂತ ಕೊಡಿ. ಇದಾದ್ಮೇಲೆ ಇಲ್ಲಿ ನೀವು ಈ ಮ್ಯಾಂಡೇಟ್ ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಮುಂದೆ ಹೋಗೋ ಮುಂಚೆ ಈ ಮ್ಯಾಂಡೇಟ್ ಅಂದ್ರೆ ಏನು ಅದನ್ನ ಸ್ವಲ್ಪ ತಿಳ್ಕೊಳ್ಳಿ. ನೀವೇನು ಈ ಕಾರ್ಡ್ ಮುಖಾಂತರ EMI ಮೇಲೆ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಿರಲ್ಲ, ಅದರ EMI ಅಮೌಂಟ್ ಆಟೋಮೆಟಿಕಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಕಟ್ ಆಗ್ಲಿ, ಅದನ್ನ ನಾವು ಅಲೋ ಮಾಡೋದನ್ನೇ ಈ ಮ್ಯಾಂಡೇಟ್ ಅಂತ ಕರೆಯೋದು. ಇಲ್ಲಿ ನಾವು ಅದು ಅಪ್ರೂವಲ್ ಕೊಟ್ರೇನೆ ಮುಂದೆ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಏನು EMI ಡಿಡಕ್ಟ್ ಆಗುತ್ತೆ ಅದಕ್ಕೆ ಪರ್ಮಿಷನ್ ಕೊಟ್ಟಂಗೆ. ಇಲ್ಲಿ ನಿಮ್ಗೆ ಡೆಬಿಟ್ ಕಾರ್ಡ್, ಮೊಬೈಲ್ ಬ್ಯಾಂಕಿಂಗ್, ನೆಟ್ ಬ್ಯಾಂಕಿಂಗ್ ಆಪ್ಷನ್ ಇದೆ. ನಾನು ಇಲ್ಲಿ ಡೆಬಿಟ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ತೋರಿಸುತ್ತೆ. ಒಮ್ಮೆ ಅದನ್ನ ರೀಚೆಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ವೆರಿಫೈ ಮಾಡಿ. ಇಲ್ಲಿ ನಿಮ್ಮ ಕಾರ್ಡ್ ನಂಬರ್, ಮಂತ್, CVV ಎಲ್ಲ ಡೀಟೇಲ್ಸ್ ನ ಫಿಲ್ ಮಾಡಿ. ಜೊತೆಗೆ ಕಾರ್ಡ್ ಹೋಲ್ಡರ್ ನೇಮ್ ಹಾಕಿ ಮೇಕ್ ಪೇಮೆಂಟ್ ಕೊಡಿ. ಸೊ ಇಲ್ಲಿ 118 ರೂಪಾಯಿ ಏನಿದೆ ಅಲ್ಲ, ಇದು ನೀವು ನಿಮ್ಮ ಬ್ಯಾಂಕ್ ಗೆ ಪೇ ಮಾಡೋದು. ಮುಂದೆ ಬರುವಂತಹ ಮಂತ್ಲಿ EMI ಏನ್ ಡಿಡಕ್ಟ್ ಆಗ್ಬೇಕಲ್ಲ, ಅಂದ್ರೆ ನಿಮ್ಮ ಬ್ಯಾಂಕ್ ಇಂದ ಏನ್ ಡಿಡಕ್ಟ್ ಆಗ್ಬೇಕಲ್ಲ, ಆ ಈ ಮ್ಯಾಂಡೇಟ್ ನ ಮಾಡೋಕೆ ಇಲ್ಲಿ ನೀವು ಈ ಅಮೌಂಟ್ ನ ಪೇ ಮಾಡ್ಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕೊಟ್ಟು ಅದರಿಂದ ಮುಂದೆ ಆಟೋಮೆಟಿಕ್ ಆಗಿ EMI ಡಿಡಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ಇದಾದ್ಮೇಲೆ ನಿಮ್ಮ EMI ಕಾರ್ಡ್ ಆಕ್ಟಿವೇಟ್ ಆಗುತ್ತೆ. ಇಲ್ಲಿ ನೀವು ವ್ಯೂ ಕಾರ್ಡ್ ಅಂತ ಕೊಟ್ರೆ ನಿಮ್ಮ ಡೀಟೇಲ್ಸ್ ನಿಮ್ಗೆ ತೋರಿಸುತ್ತೆ. ಈ ರೀತಿ ನೀವು ಬಜಾಜ್ EMI ಕಾರ್ಡ್ ನ ಈಸಿಯಾಗಿ ಮನೆಯಿಂದಾನೇ ಅಪ್ಲೈ ಮಾಡಬಹುದು. ಈಗ ಒಂದು ವಿಷಯನ ಹೇಳ್ತೀನಿ ಅಂತ ಹೇಳಿದ್ದೆ. ಅದೇನಂದ್ರೆ ನೀವು ಕಾರ್ಡ್ ಗೆ ಅಪ್ಲೈ ಮಾಡುವಾಗ ಪದೇ ಪದೇ ಏನಾದ್ರು ರಿಜೆಕ್ಟ್ ಆಗ್ತಿದೆ, ನಿಮ್ಮ ಒಂದು ಅಪ್ಲಿಕೇಶನ್ EMI ಕಾರ್ಡ್ ಗೆ ಅಪ್ರೂವಲ್ ಆಗ್ತಿಲ್ಲ ಅಂದ್ರೆ ಅದಕ್ಕೆ ನೀವೇನ್ ಮಾಡಿ, ಬ್ರಾಂಚ್ ಅಪ್ಲಿಕೇಶನ್ ಮೇಲೆ ಒಂದು 500 ರಿಂದ 1000 ರೂಪಾಯಿ ಚಿಕ್ಕ ಲೋನ್ ನ ತಗೊಳ್ಳಿ. ಅವಾಗ ನಿಮ್ಮ ಸಿಬಿಲ್ ಸ್ಕೋರ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗಿ ಈ EMI ಕಾರ್ಡ್ ಗೆ ನೀವು ಅಪ್ಲೈ ಮಾಡುವಾಗ ಅಪ್ರೂವಲ್ ಆಗುವಂತಹ ಚಾನ್ಸಸ್ ತುಂಬಾನೇ ಜಾಸ್ತಿ ಆಗುತ್ತೆ. ಜೊತೆಗೆ ನಿಮ್ಮ EMI ಕಾರ್ಡ್ ಕೂಡ ಅಪ್ರೂವಲ್ ಆಗುತ್ತೆ. ಸೊ ಈ ರೀತಿ ನೀವು ನಿಮ್ಮ ಬಜಾಜ್ EMI ಕಾರ್ಡ್ ನ ಈಸಿಯಾಗಿ ಅಪ್ಲೈ ಮಾಡಿ ಆಕ್ಟಿವೇಟ್ ಸಹ ಮಾಡಬಹುದು. ಎಲ್ಲ ಪ್ರೋಸೆಸ್ ಏನು ಅಂತ ಹೇಳಿದೀನಿ. ಎಲ್ಲಾದ್ರೂ ಮತ್ತೆ ಕನ್ಫ್ಯೂಷನ್ ಆಗ್ತಿದ್ರೆ ಇನ್ನೊಮ್ಮೆ ಮೊದಲಿಂದ ಪ್ರೋಸೆಸ್ ನ ಫಾಲೋ ಮಾಡಿ, ಎಲ್ಲೂ ನಿಮ್ಗೆ ಮಿಸ್ಟೇಕ್ ಆಗಲ್ಲ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ನ ಯೂಸ್ ಮಾಡಿ. ಅವಾಗ ನಿಮ್ಗೆ ಯಾವುದೇ ರೀತಿಯ ಮಿಸ್ಟೇಕ್ ಇಲ್ಲದೆ ಹೇಗೆ ಇಷ್ಟೊತ್ತೆಲ್ಲ ತೋರಿಸಿದ್ನಲ್ಲ ಪ್ರೊಸೀಜರ್, ಅದೇ ರೀತಿ ಫಾಲೋ ಮಾಡಬಹುದು. ಹಾಗೆ ಬಜಾಜ್ ಫೈನಾನ್ಸ್ ಅಲ್ಲಿ ಪರ್ಸನಲ್ ಲೋನ್ ನ ಹೇಗೆ ಅಪ್ಲೈ ಮಾಡೋದು ಆಲ್ರೆಡಿ ಒಂದು ಡೀಟೇಲ್ ವಿಡಿಯೋನ ಮಾಡಿದೀನಿ. ಅದೇನಾದ್ರೂ ನೀವು ಇನ್ನೂ ಕೂಡ ನೋಡಿಲ್ಲ ಅಂದ್ರೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ.